ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯುಗಾದಿ ಹಬ್ಬದ ಸ್ಪೆಷಲ್ ಬ್ಲಾಗು. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ರಿಗೂ ಒಳ್ಳೇದಾಗಲಿ. ಯಾಕಂದ್ರೆ ನಮ್ಗೆ ಆ್ಯಕ್ಚುಲಿ ಇದೇ ಹೊಸ ವರ್ಷ ಅಲ್ವಾ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಅಂದ್ಕೊಂಡಿರೋದೆಲ್ಲ ನಿಮಗೆ ಸಿಗಲಿ, ಓಕೆನಾ? ಇವತ್ತೇನಪ್ಪ ಸ್ಪೆಷಲು ಅಂತಂದರೆ ಮನೆ ಕ್ಲೀನಿಂಗ್ ಬ್ಲಾಗು. ಬಟ್ ನಾನು ಮಾಡ್ತಿಲ್ಲ, ಅಮ್ಮ ಮತ್ತು ನನ್ನ ತಂಗಿ ಮನೆ ತೊಳಿತವ್ರೆ. ಇವತ್ತು ಮಧ್ಯಾಹ್ನ ನನ್ನ ತಂಗಿ ಹಸ್ಬೆಂಡ್ ಬರ್ತಿದ್ದಾರೆ. ಅವರು ನಾಳೆ ಹಬ್ಬಕ್ಕೆ ಬರಲ್ಲ. ನಾಳೆ ಗುರುವಾರ ದಿನ ಹಬ್ಬ ಅಲ್ವಾ. ಸೊ ಅವ್ರ ಮನೇಲಿ ಗ್ರ್ಯಾಂಡ್ ಈ ಹಬ್ಬ ಮಾಡೋದು, ಯುಗಾದಿ ಹಬ್ಬ. ಸೊ ಹಾಗಾಗಿ ಅವರು ಇಲ್ಲಿ ಬರ್ತಿಲ್ಲ, ಅವ್ರ ಮನೆಯಲ್ಲೇ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ಬಂದಿದ್ದು ಒಟ್ಟೋಗಿ ಅಂತ ಹೇಳಿದೆ. ಬರ್ತಾರೆ ಇವಾಗ. ಅದಕ್ಕೆ ಅಡುಗೆ ಪ್ರಿಪ್ರೇಷನ್. ನಾನು ಅಡುಗೆ ಮಾಡ್ತೀನಿ, ನೀವು ಮನೆ ತೊಳಿರಿ ಅಂತ ಅವ್ರಿಗೆ ಸಂದಾಕ್ಬಿಟ್ಟಿದ್ದೀನಿ. ಮನೆ ಕ್ಲೀನಿಂಗು ಅಮ್ಮ ಮಾಡ್ತವ್ರೆ. ಇವಾಗ ಸದ್ಯಕ್ಕೆ ಕಡಲೆಬೇಳೆ ಹಾಕಿಟ್ಟೆ ಒಬ್ಬಟ್ಟು ಮಾಡೋಕ್ಕೆ. ಅದು ಕೂಗಾಯಿತು, ಆಫು ಮಾಡಾಯಿತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹಬ್ಬಕ್ಕೆ ಐಟಮ್ ತರಬೇಕಂತ ಸ್ವಲ್ಪ ಅಂಗಡಿಗೆ. ನನ್ನ ಹಸ್ಬೆಂಡ್ ಬರೀ ಕಾಲ ಮೇಲೆ ಕಾಲು. ಮತ್ತು ಇವಾಗ ಐಟಮ್ ತರಕ್ಕೆ ಅಂಗಡಿಗೆ ಹೋಗಿ ಆವಾಗಲೂ ಹೇಳ್ತು, 10 ನಿಮಿಷ ಬಾ, ಹಿಂಗೆ ಹೋಗಿ ಹಿಂಗೆ ಬಂದುಬಿಡವೆ. ಸರಿ ಹಿಂಗೆ ಬಂದು ಹಿಂಗೆ ಹೋಗ್ಬಿಡವೆ, ನಾನು ಅರ್ಧ ಗಂಟೆ ಕೆಲಸ ಐತೆ, ಸಿಟಿಗೋ ಐಟಮ್ ತೊಗೊಂಡ್ಬಿಡ್ತೀನಿ ಅಂತಂದರು. ಇವಾಗ ನಾನು ಅಂಗಡಿಗೆ ಹೋಗಲಿಲ್ಲ ಅಂತಂದರೆ ನನ್ನ ಗಂಡ ಕಚ್ಚಿಬಿಡ್ತಾನೆ. ಮನೆಯಲ್ಲಿ ಅಡುಗೆ ಮಾಡಲಿಲ್ಲ ಅಂದರೆ ನಮ್ಮ ಅಮ್ಮ ಕಚ್ಚಿಬಿಡ್ತಾರೆ. ಸೊ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ದೇವರು ಒಂದು 2 ಕಾಲು 2 ಕೈ ಎಕ್ಸ್ಟ್ರಾ ಕೊಟ್ಟಿದ್ರೆ ಇನ್ನೂ ಸಖತ್ತಾಗಿರೋದು. ಬಟ್ ಏನೂ ಮಾಡೋಕ್ಕಲ್ಲ, ಎರಡೇ ಕಾಲಿರೋದ್ರಿಂದ 2 ಕಡೆನೂ ಮೇಂಟೈನ್ ಮಾಡಬೇಕು. ಅಂಗಡಿಗೆ ಹೋಗಿ ಸ್ಪೀಡಾಗಿ ಬಂದಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ನೆಸ್. ಅದಕ್ಕೆ 10 ನಿಮಿಷ ಬಂದೆ ರೀ, ವೆಯ್ಟ್ ಮಾಡಿ ಅಂದ್ಬಿಟ್ಟು ಓಡಿ ಬಂದೆ ಮನೆಗೆ. ಈಗ ಸ್ವಲ್ಪ ಬೇಸಿಕ್ ಏನೇನು ಬೇಕು ಸ್ವಲ್ಪ ಅನ್ನಕ್ಕೆ ಅಕ್ಕಿ ನೆನೆಹಾಕ್ಬಿಟ್ಟು ಎಲ್ಲ ಪ್ರಿಪರೇಷನ್ ಸ್ವಲ್ಪ ಮೇಂಟೈನ್ ಮಾಡಿಬಿಟ್ಟು ಅಂಗಡಿಗೆ ಹೋಗಿ ಅರ್ಧ ಗಂಟೆ ಬರೋ ತನಕ ಇದೆಲ್ಲ ಸ್ವಲ್ಪ ಆಗ್ತಿರುತ್ತೆ. ಆಮೇಲೆ ಹೋಗಿ ಬಂದು ಮತ್ತೆ ಅಡುಗೆಗೆ ಜಾಯಿನ್ ಆಗ್ಬೋದು ನಾನು. ಬನ್ನಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಬಿಡುವ. ಅಲ್ಲಿ ಕುಕ್ಕರಲ್ಲಿ ಬೇಳೆ ಹಾಕಿದ್ದೀನಿ. ಇದು ತರಕಾರಿ ಸಣ್ಣ ಈರುಳ್ಳಿ ಐತೆ, ಸಾಂಬಾರು ಈರುಳ್ಳಿ. ಬಟ್ ಅದನ್ನ ಎಡದು ಬಿಡಿಸಿ ಕಟ್ ಮಾಡೋ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಇದನ್ನೇ ಹಾಕ್ತೀನಿ. ಇಲ್ಲಿ ಬೇಳೆ ಹಾಕಿದ್ದೀನಿ, ತರಕಾರಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಂಬಾರು ಪೌಡರ್. ಈ ಕಡೆಗೆ ಸಾಂಬಾರಿಗೂ ಕ್ಲೋಸ್ ಮಾಡಿಟ್ಟೆ. ಈ ಕಡೆ ಕಡಲೆಬೇಳೆನೂ ಬೆಂದಾಯಿತು, ಪರ್ಫೆಕ್ಟಾಗಿ ಬೆಂದೈತೆ. ಪರ್ಫೆಕ್ಟಾಗಿ ಬೆಂದಿದೆ. ಅಂಗಡಿಯಿಂದ ಬಂದು ಇದನ್ನು ರುಬ್ಬಕಲ್ಲಲ್ಲಿ ಆರಲಿ ಸ್ವಲ್ಪ ಹೊತ್ತು. ಮತ್ತು ಇನ್ನೊಂದೇನು ಅಂತಂದರೆ ಒಬ್ಬಟ್ಟು ಸಾಂಬಾರು ಮಾಡ್ತಿದ್ದೀನಿ. ಒಬ್ಬಟ್ಟು ಸಾಂಬಾರು ನನಗೆ, ತರಕಾರಿ ಸಾಂಬಾರು ಮನೆಯವ್ರಿಗೆ. ಬಟ್ 2 ಸಾಂಬಾರು ಮಾಡ್ತಿದ್ದೀನಿ. ಬಟ್ ಅದನ್ನು ಮಾಡಿದಾಗ ಇದನ್ನು ಮಾಡ್ತಿರ್ಲಿಲ್ಲ, ಇರಲಿ ಅಂತ 2 ಮಾಡ್ತಿದ್ದೀನಿ. ಮತ್ತೊಂದು ಪಲ್ಯ ಮಾಡಬೇಕು, ಯಾವುದಾದ್ರೂ ತಿರ್ಗಾ ಕೋಸಂಬರಿ. ಮತ್ತು ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಏನಕ್ಕೆ ಮನೆ ತೊಳೆಯೋಕ್ಕೆ ಸೇರ್ತಾ ಇಲ್ಲ ಅಂತಂದರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಸ್ನಾನ ಮಾಡ್ಕೊಂಡು ಒಟ್ಟಿಗೆ ಬಂದ್ಬಿಡು ತಿಂಡಿ ಮಾಡು ಅಂತಂತು. ಎದ್ದ ತಕ್ಷಣ ಸ್ನಾನ ಮಾಡ್ಕೊಬಿಟ್ಟು, ಸ್ನಾನ ಮಾಡಿದ್ಮೇಲೆ ಮತ್ತೆ ತೊಳೆಯೋ ಕೆಲಸಕ್ಕೆ ಜಾಯಿನ್ ಆಗಂಗಿಲ್ಲ. ಅದು ನಮ್ಮ ಕಡೆ ರೂಲ್ಸು. ಅಮ್ಮನೇ ತೊಳಿತವ್ರೆ. ನಂದು ಬರೀ ಅಡುಗೆ ಕೆಲಸ. ಬೆಳಿಗ್ಗೆ ಟಿಫನು ಶಾವಿಗೆ ಉಪ್ಪಿಟ್ಟು ತಿಂದು ಎಲ್ಲ ಕ್ಲೀನ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಅವ್ರು ತೊಳಿತಾರೆ ಅಷ್ಟೇ. ಮತ್ತು ನೀವ್ಯಾಕೆ ಹೆಲ್ಪ್ ಮಾಡ್ತಿಲ್ಲ, ತೊಳಿಬೋದಲ್ಲ ನೀವು ಅಂತ ಕೇಳ್ಬೋದು. ಅದಕ್ಕೆ ಕೇಳಿದೆ. ಸ್ನಾನ ಮಾಡಿ ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಮತ್ತೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳಕ್ಕೆ ಹೋಗಲ್ಲ, ಒದ್ದೆ ಆಗುತ್ತೆ ಅಂತ ಅವ್ರು ತೊಳಿತಾರೆ ಅಷ್ಟೇ ಸಿಂಪಲ್. ನನ್ನ ಹಸ್ಬೆಂಡ್ ಫೋನ್ ಮಾಡ್ತಾರೆ. ಫೋನ್ ಬರ್ತೈತಿ ಇವಾಗ, ಅಂಗಡಿ ಹೋಗಿ ಸೇಣ ಬನ್ನಿ. ನಾನು 5 ನಿಮಿಷ ಬರ್ತೀನಿ ಅಂತ ಹೇಳಿದ್ನ, 10 ನಿಮಿಷ ಆಗಿತ್ತಲ್ಲ. ಫೋನ್ ಮೇಲೆ ಫೋನ್ ಮಾಡ್ತಾಯಿತ್ತು, ಅಂಗಡಿ ಬಾ ಬೇಗ ಬಾ ಅಂತ. ಅಲ್ಲೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಬಂದು ಸಾಂಬಾರನ್ನ ಅಮ್ಮನ್ನ ಅದು ವಿಸಿಲ್ ಆದ ತಕ್ಷಣ ಆಫ್ ಮಾಡಿ ಅಂತ ಹೇಳಿ ಬಂದೆ. ಬಟ್ ಏನು ಗೊತ್ತಾ, ಹಂಗೂ ಅಂಗಡಿಲಿ ಬಂದಾಗ ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದು ಆರಾಮಾಗಿ. ಇದು ಮಾಡಲಾ ಅಂತ ಅನ್ನಿಸ್ತಿರುತ್ತೆ. ಇಲ್ಲೇನು ಟೆನ್ಷನ್ ಇಲ್ಲ, ಫೋನ್ ನೋಡು ಆರಾಮಾಗಿ ರಿಲ್ಯಾಕ್ಸ್ ಮಾಡೋದು. ಒಂದಕ್ಕೆ ಅಂಗಡಿಗೆ ಬರೋಕ್ಕೆ ಇಷ್ಟ. ಮತ್ತು ತಿರ್ಗಾ ಇನ್ನೊಂದೇನು ಅಂತಂದರೆ, ಸ್ವಲ್ಪ ನಾನು ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಮನೆ ಅಂಗಡಿ ನನ್ನ ಮಗಳು ಮೇಂಟೈನ್ ಮಾಡೋದು ಒಂದು ದೊಡ್ಡ ತಲೆನೋವು ನನಗೆ. ಅದು ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಯ್ತದೆ. ಬಟ್ ಆದ್ರೂ ನಾನು ಖುಷಿಯಿಂದ ಎಲ್ಲನೇ ಎಂಜಾಯ್ ಮಾಡ್ತೀನಿ. ಯಾಕಂತಂದರೆ ಮೈಂಡನ್ನ ಡೈವರ್ಟ್ ಮಾಡೋಕ್ಕೆ ಬಿಡಬಾರ್ದು ಯಾರಾದರೂ ಅಷ್ಟೇ. ಬ್ಯುಸಿಯಾಗಿದ್ದಾಗ ಏನಾಗುತ್ತೆ ಗೊತ್ತಾ, ಬೇರೆ ಕಡೆ ಕೆಟ್ಟ ಆಲೋಚನೆಗಳು ಬರೋಲ್ಲ, ಮನಸ್ಸು ಎಲ್ಲ ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಬ್ಯುಸಿಯಾಗಿರ್ತೀನಿ, ನೀವು ಹಂಗೆ ಇರಿ ಆಯಿತಾ. ಬೆಳಗ್ಗೆಯಿಂದ ಎದ್ದಾಗಿಂದ ಅಂಗಡಿಯಿಂದ ಮನೆಯಿಂದ ಅಂಗಡಿಗೆ ಒಂದು 10 ಸಲ ಓಡಾಡಿರ್ಬೋದು ಮೋಸ್ಟ್ಲಿ. ಅದಕ್ಕೆ ಮಾತಾಡ್ತಿದ್ರೆ ಜಾಸ್ತಿ ದಬ ಅಂತ ಮಾತಾಡ್ತಿದ್ದೀನಿ. ಅಷ್ಟಕ್ಕೆ ನಮ್ಮ ಅತ್ತೆ ಪ್ರತೋರ ಅಮ್ಮ ಅವರು ನೀರು ತಂದು ಮಡಗ್ಬಿಟ್ಟು ಹೋದ್ರೆ ಎತ್ಕೊಂಡು ಕುಡಿತಾರೆ. ಸ್ವಲ್ಪ ಸಮಾಧಾನ ಮಾಡ್ಕೊತೀನಿ. ನನ್ನ ಅತ್ತೆನ ಅಮ್ಮ ಅಂತಲೇ ಕರೆಯೋದಾಗ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಕಡಲೆ ಮೂಟ ಮತ್ತು ಈ ದೊಡ್ಡ ಐಟಮ್ ಜೋಡಿಸ್ಬೋದು. ಚಿಕ್ಕ ಪುಟಾಣಿ ಐಟಮ್ಗಳು ಜೋಡಿಸೋದಂತ ತಲೆ ಚಿಟ್ಟಿಡಿಸ್ಬಿಡುತ್ತೆ ನನಗೆ. ಈಗ ಅವ್ರು ತಗೊಬರೋ ತನಕ ಇದು ಜೋಡಿಸಿರ್ತೀನಿ, ತಗೊಂಡು ಬನ್ನಿ ಅಂತ ಮತ್ತೆ ಕಳಿಸಿ. 2 ಮೂಟೆ ಆಯ್ತು ಅಂತ ತಗೊಬರಕ್ಕೆ ಹೋದರು. ಇವಾಗ ನನ್ನ ಹಸ್ಬೆಂಡ್ ಮತ್ತೆ ಬರೋ ತನಕ ನಾನು ಉಳಿದಿದ್ದ ಐಟಮ್ ತಗೊಂಡು ಬನ್ನಿ, ನೀವು ಬರೋ ತನಕ ಪಟ್ ಅಂತ ಜೋಡಿಸಿರ್ತೀನಿ ಅಂತ ಹೇಳ್ಬಿಟ್ಟೆ. ಮತ್ತು ಹೆಂಗೆ ಜೋಡಿಸ್ತೀನಿ ಫಾಸ್ಟಾಗಿ ಅಂತಂದರೆ,
ಇದೊಂದು ಇದ್ದರೆ ಸಾಕು, ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ. ಬ್ಲೂಟೂತ್ ತಗೊಂಡು ಸಾಂಗ್ ಕನೆಕ್ಟ್ ಮಾಡಿಬಿಟ್ಟು ಕೆಲಸ ಮಾಡ್ತಿದ್ರೆ ಆರಾಮ್ಸೆ ಎಲ್ಲ ಕೆಲಸ ಬೇಗ ಬೇಗ ಮುಗ್ದೋಗ್ಬಿಡುತ್ತೆ. ಆಯ್ತಾ, ಜಸ್ಟ್ ಇನ್ನು 10 ಮಿನಿಟ್ಸಲ್ಲಿ ಪಟ ಅಂತ ಜೋಡಿಸ್ಬಿಡ್ತೀನಿ. ನೋಡ್ಕೊಳ್ಳಿ, ಮತ್ತೆ ಸಿಗ್ತೀನಿ ಜೋಡಿಸ್ಬಿಟ್ಟು. ಆಯಿತಾ, ಕರೆಕ್ಟಾಗಿ ನಾನು ಐಟಮ್ ಜೋಡ್ಸೋಕ್ಕೂ ಮುಗಿಸ್ದೆ. ಅಷ್ಟು ನನ್ನ ಹಸ್ಬೆಂಡ್ ಬಂದರು. ಅವ್ರು ಬರೋಕ್ಕೂ ಮುಂಚೆ ಜೋಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಮುಗಿಸಾಯ್ತು ನಾನು. ಓ ಗುಡ್ ಮಗಳೇ, ಜೋಡಿಸಾಯ್ತಾ ಅಂತ ಬೇಷ್ ಮಾಡ್ತು. ಅದೇ ಒಂದು ಖುಷಿ ನನಗೆ. ನನ್ನ ತಂಗಿ ಹಸ್ಬೆಂಡು ಬಂದಾಯಿತು, ಇವಾಗ ಬಂದ್ರಂತೆ. ಮಾತಾಡ್ಸ್ಕೊಂಬತ್ತೀನಿ ಇರು, ಒಂದು 5 ನಿಮಿಷ ಮನೆಗೆ ಹೋಗವೆ ಅಂದ್ಬಿಟ್ಟು ಹೋದರು. ಮಾತಾಡ್ಸ್ಕೊಂಡು ಬನ್ನಿ ಅಂದೆ, ಸ್ವಲ್ಪ ರಿಲ್ಯಾಕ್ಸ್. ಮತ್ತು ಮನೆಗೆ ಹೋಗಿ ಸಿಗ್ತೀನಿ, ಓಕೆನಾ. ಪ್ಲ್ಯಾನ್ ಮಾಡಿದ್ದೆ ಒಂದು, ಆಗಿದ್ದೆ ಒಂದು. ಅರ್ಧ ಗಂಟೆ ಮನೆಗೆ ಬರೋಣ ಅಂತ ಹೋಗಿದ್ದು, ಬಟ್ ಆದರೆ ಅಲ್ಲೇ 1 ಅವರ್ 2 ಅವರ್ ಆಗೋಯಿತು. 1 ಗಂಟೆಲಿ ಬಂದೆ. ನಾನು ಬರೋಕ್ಕೂ ನನ್ನ ಮಗಳು ಇವತ್ತು ಹಬ್ಬ ಸ್ಪೆಷಲ್ ಅಂದ್ಬಿಟ್ಟು ಬೇಗ ಬಿಟ್ಬಿಟ್ಟವ್ರೆ ಮನೆಗೆ. ಹುಡುಗರನ್ನೆಲ್ಲ ಬಂದು ಅವಳನ್ನ ಮಲಗಿಸ್ದೆ. ಮಲ್ಕೊಳ್ಳಿ ಈಗ. ನನ್ನ ತಂಗಿ ಸಾಂಬಾರೆಲ್ಲ ಅವಳೇ ಮಾಡಿದ್ಲು, ರೈಸು ಸಾಂಬಾರು. ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ರು ನಾ ಬರೋ ತನಕ. ಬೋಂಡ ಎಲ್ಲ ಮಾಡಿಕೊಟ್ಟು ಎಲ್ಲ ಅವಳೇ ಮಾಡವಳೆ. ಇವಾಗ ಒಂದು ನಾನು ಒಬ್ಬಟ್ಟು ಮಾಡಬೇಕು ಅಷ್ಟೇ. ಅದನ್ನು ಆಡಿಸ್ಬಿಟ್ಟು ಒಂದು ಎಮರ್ಜೆನ್ಸಿ ಪಾಯಸ ಮಾಡ್ತೀನಿ. ಅಕ್ಕಿ ಪಾಯಸ ಮಾಡಬೇಕಾಗಿತ್ತು. ಹುರ್ಗಡ್ಲೆ ಹಾಕಿ ಅದು ಟೈಮ್ ಆಗೋಯ್ತಲ್ಲ, ಆಲ್ರೆಡಿ ಟೈಮಿಗೆ 2 ಗಂಟೆ, ಊಟ ಟೈಮ್ ಆಗೋಯಿತು. ಸೊ ರವೆ ಪಾಯಸ ಮಾಡಿಬಿಡ್ತೀನಿ ಸಿಂಪಲ್ಲಾಗಿ. ಹೆಂಗೆ ಮಾಡಿಸ್ತೀನಿ ತೋರಿಸ್ತೀನಿ ಬನ್ನಿ, ಆಯಿತಾ. ಈ ಮಹಾರಾಣಿ ಇವಾಗ ಮಲ್ಕೊಂಡ್ಳು. ಇವಳು ಮಲಗಿದಾಗಷ್ಟೇ ನಾನು ಕೆಲಸ ಮಾಡಬೇಕು. ಮತ್ತು ಮಲಗಿರ್ಬೇಕಾದ್ರೆ ಮಾತ್ರ ಮನೆಯೆಲ್ಲ ಸೈಲೆಂಟಾಗಿರುತ್ತೆ. ಇನ್ನೊಂದು 2 ಅವರ್ ಮಾತಾಡೋಂಗಿಲ್ಲ. 4 ಗಂಟೆಗೆ ಎತ್ತಾಳೆ. ಅಲ್ಲಿ ತನಕ ಸ್ವಲ್ಪ ರಿಲ್ಯಾಕ್ಸ್ ನಮಗೆ. ಇಲ್ಲಾಂದರೆ ಎದ್ದ ಮೇಲಂತೂ ಧೂಳು ಎಬ್ಬಿಸ್ಬಿಡ್ತಾಳೆ. ಎಷ್ಟು ಕಳ್ಳಿ ಮಲಗಿಸೋ ತನಕ ಸಾಕಾಯ್ತು. ಈಗ ತುಪ್ಪ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡೋದು ಇಟ್ಕೊಂಡೆ. ಅದು ಸೌಟು ಸಿಗೋ ತನಕ ಎತ್ಕೊಳ್ಳೋ ತನಕ ಸ್ವಲ್ಪ ದ್ರಾಕ್ಷಿ ರೋಸ್ಟ್ ಆಗೋಯ್ತು. ತೊಂದರೆ ಇಲ್ಲ. ಮತ್ತು ಅದೇ ತುಪ್ಪಕ್ಕೆ 1.5 ಲೋಟ 2 ಲೋಟ ನೀರು ಹಾಕ್ಬಿಟ್ಟು 1 ಅಚ್ಚು ಬೆಲ್ಲ ಹಾಕಿದ್ದೀನಿ ಕರಗಲಿ. ಅದು ಮಳ್ಳದ್ಮೇಲೆ ರವೆ ಹಾಕ್ಬಿಟ್ರೆ ಮುಗೀತು. ಲಾಸ್ಟಲ್ಲಿ ಇದು ಎತ್ತಿ ಅಲ್ಲಿಗೆ ಮಿಕ್ಸ್ ಮಾಡಿಬಿಟ್ರೆ ಎಮರ್ಜೆನ್ಸಿ ಪಾಯಸ, ರವೆ ಪಾಯಸ ರೆಡಿ. ನಾನು ಬೆಲ್ಲ ಕರಗಿ ನೀರು ಕುದ್ಮೇಲೆ ಕರೆಕ್ಟಾಗಿ ಈ ಸೌಟಲ್ಲಿ 1 ಸೌಟ್ ರವೆ ಹಾಕಿರೋದು. ಸಣ್ಣ ರವೆ ಉಪ್ಪಿಟ್ಟು ಮಾಡ್ತಲ್ಲ, ಉಪ್ಪಿಟ್ಟು ರವೆ. ಇಷ್ಟು ತೆಳಿಲ್ವಾ, ಇದೇ ಬೆಂದ ಮೇಲೆ ಗಟ್ಟಿ ಆಗುತ್ತೆ. ಮತ್ತು ಆರಾದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ರವೆ ನೋಡಿ ಹಾಕೋಬೇಕು. ಮಾಡ್ಬೇಕಾದ್ರೆ ತೆಳು ಮಾಡ್ಬೇಕು. ಇದನ್ನ ಒಂಚೂರು 1-2 ನಿಮಿಷ ಆಗುತ್ತೆ. ಆಮೇಲೆ ಫ್ರೈ ಮಾಡೋ ದ್ರಾಕ್ಷಿ ಗೋಡಂಬಿ ಇಲ್ಲಿ ಮಿಕ್ಸ್ ಮಾಡ್ಬಿಡೋದಷ್ಟೇ. ಆ್ಯಕ್ಚುಲಿ ಇದಕ್ಕೆ ಒಬ್ಬಟ್ಟು ಕಲಿಸ್ತೀವಲ್ಲ, ಪಾಯಸ ಪ್ಲೇನ್ ಇದ್ರೇ ಚೆಂದ. ಒಬ್ಬಟ್ಟು ಮಿಕ್ಸ್ ಮಾಡ್ತೀವಲ್ಲ, ಹಾಗಾಗಿ ಪ್ಲೇನ್ ಆಗುತ್ತೆ ಅಂತ ಅದನ್ನು ನೋಡಿ ಎಷ್ಟು ಗಟ್ಟಿಯಾಗೋಯ್ತು ಈಗ. ಇದು ರೆಡಿ ಆಯಿತು. ಈಗ ಆಫ್ ಮಾಡ್ತೀನಿ. ಒಬ್ಬಟ್ಟು ಆಡ್ಸೋಣ ಬನ್ನಿ. ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ರೆ ಫಿನಿಶ್. ಫೈನಲಿ ಕಡಲೆಬೇಳೆ ಒಬ್ಬಟ್ಟು ರೆಡಿ ಆಯಿತು. ಅವ್ರು ಊಟಕ್ಕೆ ಹಾಕೋಟ್ಟು ಊಟ ಮಾಡ್ತಾರೆ ಆಲ್ರೆಡಿ. ಹೆಸರುಬೇಳೆ ನೆನೆ ಹಾಕ್ತೆ ಕೋಸಂಬರಿ ಮಾಡೋಣ ಅಂತ, ಬಟ್ ಟೈಮು ಸಾಕಾಗಲಿಲ್ಲ. 3 ಗಂಟೆ ಆಗೋಯ್ತು. ಊಟ ಮಾಡ್ತಿದ್ರೆ ಇದು ಮಾಡಲಿಲ್ಲ. ಗುಡ್ ಈವ್ನಿಂಗ್ ಅಲ್ವಾ? ಗುಡ್ ಈವ್ನಿಂಗ್. ಇವಾಗ ಸಂಜೆ 5 ಗಂಟೆ. ಮಧ್ಯಾಹ್ನ ಇಲ್ಲಿಂದ ಹೋಗಿ ಅಂಗಡಿಯಿಂದ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಅವರು ಊಟ ಮಾಡಿದ್ರು. ಮತ್ತು ತಿರ್ಗಾ ಹಸ್ಬೆಂಡು ಮತ್ತು ವೈಫು, ನನ್ನ ತಂಗಿ ಗಂಡ ಇಬ್ಬರು ಸಿಟಿಗೆ ಹೋಗಿ ಪಾಪು ಬಟ್ಟೆ ತಗೊಬರಕ್ಕೆ ಹೋಗಿದ್ರು. ಚೆನ್ನಾಗೈತೆ ಬಟ್ಟೆ. ಅವಳು ಫ್ರಾಕ್ ಒಂದು ಬಿಟ್ಟು ಇನ್ಯಾವುದೋ ಫ್ರಾಕ್ ಬಿಟ್ಟು ಎಲ್ಲ ಬಟ್ಟೆ ಹಾಕತ್ತಲೆ. ಫ್ರಾಕ್ ಮಾತ್ರ ಇರಿಟೇಷನ್. ಎಷ್ಟು ಫ್ರಾಕ್ ಐತೆ ಅಂದರೆ ಒಂದು ಬಟ್ಟೆನೂ ಅವಳು ಮೈ ಮೇಲೆ ಹಾಕಿಸ್ಕೊಂಡಿಲ್ಲ. ಫ್ರಾಕ್ ಮಾತ್ರ ಹಾಕೊಳ್ಳಲ್ಲ. ಏನಿದು ಜೀನ್ಸ್ ಪ್ಯಾಂಟು ಟೀ ಶರ್ಟು. ಬಟ್ ವೆಸ್ಟರ್ನಲ್ಲಿ ಹಾಕ್ತಾಳೆ. ಇವಾಗ ಅಭ್ಯಾಸ ಮಾಡ್ತೀವಿ. ಇವತ್ತು ಏನು ಕಷ್ಟಪಟ್ಟು ಹಾಕಿ ನೋಡಿದ್ಲು. ಮಲಗಿದ್ಲ, ಎದ್ಮೇಲೆ ನೋಡ್ದೆ, ಹಾಕ್ಕೊಂಡ್ಲು. ಸದ್ಯ ನಾಳೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಇದು ಒಳಗಡೆ ಟೀ ಶರ್ಟು ಚೆನ್ನಾಗಿದೆ. ಕ್ಲಾತ್ ಎಕ್ಸ್ಪೆಂಡ್ ಆಗುತ್ತೆ. ನಾನು ಅಲ್ಲಿ ಮನೇಲೇ ವಿಡಿಯೋ ಮಾಡೋಣ ಬಟ್ಟೆದು ಅಂತ ಅಂದ್ಕೊಂಡೆ. ಬಟ್ ಆದರೆ ಇವತ್ತು ಅಂಗಡಿ ಬಾ ಅಂತ ಅಂದಿದ್ದಕ್ಕೆ ಅರ್ಜೆಂಟ್ ಎಲ್ಲೋ ಹೋಗ್ಬೇಕಿತ್ತಂತೆ. ಅದಕ್ಕೆ ಇಲ್ಲಿಗೆ ತಗೊಂಡು ಬಂದೆ. ಹೆಂಗಿರು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಇವಾಗ ಇದೊಂದು ಕ್ಲಿಪ್ ಮಿಸ್ ಆಗುತ್ತೆ ಅಂತ ಇಲ್ಲೇ ತಗೊಬಂದೆ. ಅವರು ಏನು ಟೀ ಇಟ್ಕೊಟ್ಟೆ, ಟೀ ಕುಡ್ಕೊಂಡೋದ್ರು. ನಾನು ಟೀ ಕುಡ್ಕೊಂಡು ಬಂದೆ. ಕಾಫಿ ಟೀ ಎಲ್ಲ ಮುಗೀತು. ಇದ್ಮೇಲೆ ವಾಸ್ಕೊಟ್ಟು ಸಖತ್ತಾಗೈತೆ. ಈ ಕಲರ್ ಇರಲಿಲ್ಲ ಅವಳ ಹತ್ರ, ಸ್ಕೈ ಬ್ಲೂ. ಇನ್ನೊಂದೇನು ಅಂತಂದರೆ ಎಂಬ್ರಾಯ್ಡಿಂಗ್ ಇದು ಕ್ಲಾತ್ ಫುಲ್ಲು ಚೆನ್ನಾಗಿದೆ. ಬಟ್ ಚಿಕ್ಕ ಮಕ್ಳಿಗೆ ತರೋ ಬಟ್ಟೆ ರೇಟ್ಗೆ ನಮಗೇನೆ 2 ಜೊತೆ ಬಟ್ಟೆ ಮಾಡ್ತೇವೆ.
ಫಸ್ಟ್ ಟೈಮು ಮಿಡಿ ಆಗ್ತಾ ಇರೋದು. ಹಾಕತ್ತಾಳೋ ಇಲ್ಲೋ ಅಂತಲೇ ಡೌಟ್ ಇತ್ತು ನನಗೆ. ಇದೆಲ್ಲ ಎಂಬ್ರಾಯ್ಡಿಂಗೇನೆ ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ, ಲೈಟ್ ಬೆಳಕ್ಕೆ ಸ್ಕೈ ಬ್ಲೂ ಕಾಣ್ತಾ ಇದೆಯಲ್ಲ. ಒಂದು ಫೋಲ್ಡ್ ಮಾಡಿಸ್ಬೋದು ಅಷ್ಟೇ. ಹಿಂಗೆ ಮಾಡಿದ ತಕ್ಷಣ ಅವಳ ಹೈಟ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ, ಲೆಂತ್ ಏನಿಲ್ಲ. ಹಾಕ್ಕೊಂಡಿದ್ದಾಳೆ, ನಾಳೆ ಏನು ಮಾಡ್ತಾಳೋ ನಂಗೆ ಅದೇ ಡೌಟು. ಒಂದು ಸ್ವಲ್ಪ ಹೊತ್ತು ಹಾಕೊಂಡ್ರೆ ಸಾಕು. ಸದ್ಯ ಹಬ್ಬ ಬೆಳಗ್ಗೆ ಒಂದು 12 ಗಂಟೆ ತನಕ ಹಾಕೊಂಡ್ರೆ ಸಾಕು ಹಬ್ಬದ ದಿನ. ನನಗೆ ಇವಾಗಲೇ ಭಯ ಆಗ್ಬಿಟ್ಟೈತೆ, ಇಲ್ವೋ ಹಾಕತ್ತಾಳೋ ಇಲ್ವೋ ಅಂತ. ಮತ್ತು ಅವಳು ಡ್ರೆಸ್ ಹಾಕೊಂಡಿದ್ಲಲ್ಲ, ಆವಾಗಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅಷ್ಟರೊಳಗೆ ಚೇಂಜ್ ಮಾಡ್ಬಿಡ್ಲು. ಫೋನ್ ತತ್ತಿದಂಗೆ ಬಟ್ಟೆ ಚೇಂಜ್ ಮಾಡ್ಬಿಟ್ಲತ್ತಾಗೆ. ಮತ್ತು ಬಿಡು ಸರ್ ನಾಳೆ ಹಾಕತ್ತಾಳಲ್ಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು. ಅಂಗಡಿ ಇದೆ, ಇದೊಂದು ಸೌಂಡ್ ವೆಹಿಕಲ್ಸು. ಮತ್ತು ಅಕ್ಕನ ನಾಳೆ ಬರಲೇಬೇಕು ಅಂತ ಹೇಳಿದ್ವಿ, ಏನು ಮಾಡ್ತಾಳೋ ಗೊತ್ತಿಲ್ಲ. ಅವಳಿ ಅವ್ರೂರಲ್ಲಿ ಹಬ್ಬ ಮಾಡಬೇಕು, ಬರೋಕ್ಕಾಗಲ್ಲ ಅಂತಂದು. ಅಷ್ಟು ಬೆಳಿಗ್ಗೆ ಬಂದು ಸಂಜೆ ಊಟಕ್ಕೆ ಬರಲೇಬೇಕು, ಬಾಬಾ ಪ್ಲೀಸ್ ಅಂತ ನಾನು ನನ್ನ ತಂಗಿ ಇಬ್ಬರು ರಿಕ್ವೆಸ್ಟ್ ಮಾಡಿದ್ವಿ. ಏನು ಮಾಡ್ತಾಳೋ ಗೊತ್ತಿಲ್ಲ. ನಾಳೆ ಅಲ್ಲಿ ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೇ ಹಬ್ಬ ಆಗ್ಬಿಡುತ್ತೆ. ಅಲ್ಲಿ ಮುಗಿಸ್ಬಿಟ್ಟೆ ಬಾರವ, ಅಟ್ಲೀಸ್ಟ್ 1 ಗಂಟೆಗಾರು ಬಾ ಮಧ್ಯಾಹ್ನ, ಮತ್ತು ಸಂಜೆ ರಿಟರ್ನು ಹೋಗುವಲ್ಲ. ನೆಕ್ಸ್ಟ್ ಬೆಳಗ್ಗೆ ಬೇಗ ಹೊರಟಾಗ ಬಾ ಅಂತ ಹೇಳಿದ್ದೀವಿ. ನೋಡಬೇಕು ಏನು ಮಾಡ್ತಾಳೋ ಗೊತ್ತಿಲ್ಲ. ಅವಳು ಬಂದರೆ ಒಂಥರ ಹಬ್ಬ ಕಂಪ್ಲೀಟ್ ನಮಗೆ. ಅವಳಿಲ್ಲ ಅಂತಂದರೆ ಸ್ವಲ್ಪ ಮಿಸ್ ಹೊಡಿಯುತ್ತೆ, ಬರಲ್ವಲ್ಲ ಅಂತ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ. ಇನ್ನೊಂದು ಹೇಳೋದು ಮರ್ತೆ, ಏನೋ ಒಂದು ನಿಮಿಷ. ಹಾವೇರಿ ಬ್ಯಾಡ್ಗಿಯಿಂದ ನನ್ನ ತಮ್ಮ ಸಿದ್ದು ನನಗೋಸ್ಕರ ಪ್ರೀತಿಯಿಂದ ಅಕ್ಕಿ ರೊಟ್ಟಿ ಕಳಿಸಿದ್ದಾನೆ. ನೆನ್ನೆ ಪೋಸ್ಟ್ ಹಾಕಿದ್ದಾನೆ. ಅದಿನ್ನು 3 ಡೇಸ್ ಬರುತ್ತೆ ಅಕ್ಕಮ್ಮ ಅಂತ ಹೇಳ್ದ. ಅಂತಂದರೆ ಇವತ್ತಿಲ್ಲ, ನಾಳೆ ಇಲ್ಲ, ನಾಳೆ ಬಂದು ನನಗೆ ರೀಚ್ ಆಗುತ್ತೆ. ಬಟ್ ಅವ್ನ ಪ್ಲ್ಯಾನ್ ಏನಿತ್ತು ಅಂತಂದರೆ, ಅದಕ್ಕೇನು ಶೇಂಗಾ ಚಟ್ನಿ, ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಶೇಂಗಾ ಚಟ್ನಿ, ಗುರೆಳ್ ಪುಡಿ ಅಂತಲೇ ಹುಚ್ಚೆಳ್ ಪುಡಿ, ಮತ್ತು ಅದ್ಯಾವುದೋ ಇನ್ನೊಂದು ಪುಡಿ ಅಂದ. ಅವ್ರ ಕಡೆ ಲ್ಯಾಂಗ್ವೇಜ್ಗಳೇ ಬರೋಲ್ಲ ನನಗೆ. ಅದು ಪಾಪಗೆ ಡ್ರೆಸ್ಸು ಎಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು ನನಗೆ ಮೊದಲಿಂದನೂ. ಆದರೆ ಅರ್ಜೆಂಟಲ್ಲಿ ನೆನ್ನೆ ಅಕ್ಕಿ ರೊಟ್ಟಿ ಒಂದೇ ಪಾಪ ಏನೋ ತುಂಬ ಕಷ್ಟಪಟ್ಟು ಪ್ರಿಪೇರ್ ಮಾಡಿಸಿ ಅದು ನೆನ್ನೆನೇ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದೇ ದಿನದಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. 3 ಡೇಸ್ ಬರುತ್ತೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್, ವೆಯ್ಟಿಂಗ್. ಅದು ಯಾಕಂದರೆ ನಾನು ಅಕ್ಕಿ ರೊಟ್ಟಿ ಹೆಂಗಿರುತ್ತೆ ಅಂತ ಟೇಸ್ಟೇ ಮಾಡಿಲ್ಲ, ಫಸ್ಟು ತಿನ್ಬೇಕು ಅದನ್ನು. ಅದಕ್ಕೆ ನಾನೇ ಕಾಂಬಿನೇಷನ್ ಮಾಡ್ಕೊಬಿಡ್ತೀನಿ. ಅದೇ ಅವತ್ತು ಮಾಡಿದ್ನಲ್ಲ, ಯಾವುದಪ್ಪ ಅದು ಗೊಜ್ಜು, ಏನದು ಇವಾಗ ನೆನಪಾಯಿತು, ಜುಣ್ಕ ಮಾಡ್ಕೊತೀನಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಜುಣ್ಕ ಮತ್ತು ಆದರೆ ಯಾವುದೋ ಅಲಸಂದೆ ಕಾಳು ಪಲ್ಯ, ಜುಣ್ಕ ಮತ್ತು ಯಾವುದಾದ್ರು ಪುಡಿ ಮೊಸರು ಹಾಕೊಂಡು ಕಾಂಬಿನೇಷನ್ ತಿನ್ಬೋದು ಅಂತ ಹೇಳಿದ್ದಾನೆ. ಫಸ್ಟು ನಾಳೆಗೆ ಬರಲಿ, ಬಂದ ತಕ್ಷಣ ಫಸ್ಟು ತಿಂದ್ಬಿಡ್ತೀನಿ. ಪಾರ್ಸಲ್ಗೋಸ್ಕರ ವೆಯ್ಟಿಂಗ್ ಸಿಕ್ಕಾಪಟ್ಟೆ. ಆದರೂ ಥ್ಯಾಂಕ್ ಯು ಸೋ ಮಚ್ ಇದ್ದು, ಅಷ್ಟು ದೂರದಿಂದ ನನಗೋಸ್ಕರ. ಪಾಪ ನಾನು ತಿಂದಿಲ್ಲ ಅನ್ನೋದು ಒಂದೇ ರೀಸನ್ಗೆ ಅವನು ಪಾಪ ಕಷ್ಟಪಟ್ಟು ಕಳಿಸಿದ್ದಾನಲ್ಲ, ಇಷ್ಟಪಟ್ಟು ಪ್ರೀತಿಯಿಂದ. ನಂಗೆ ಅದೇ ಸಿಕ್ಕಾಪಟ್ಟೆ ಖುಷಿ. ಥ್ಯಾಂಕ್ ಯು ಸೋ ಮಚ್ ಇದ್ದು. ಎಷ್ಟು 465 ಕಿಲೋಮೀಟ್ರನೋ ಸಮಥಿಂಗ್ ಬರುತ್ತೆ ಬ್ಯಾಡಿಯಿಂದ ನಮ್ಮೂರಿಗೆ. ಅಷ್ಟು ದೂರದಿಂದ ಕಳಿಸಿದ್ದೀನಲ್ಲ, ಅದೇ ನನಗೊಂದು ಖುಷಿ. ನನಗೆ ನೆನ್ನೆ ಕಳಿಸಿದ ತಕ್ಷಣ ಇಮ್ಮಿಡಿಯೇಟ್ ಮೆಸೇಜ್ ಬಂತ, ನೋಡಕ್ಕಮ್ಮ ಒಂದು ಪಾರ್ಸಲ್ ಬರುತ್ತೆ ಅಂತಂತ. ಐ ಆಮ್ ಸೋ ಎಕ್ಸೈಟೆಡ್. ನನಗೆ ಮೇನ್ ರೂಟೀನೇ ಬೇಕಾಗಿತ್ತು. ಅದಕ್ಕೆ ನಾನು ಅಂದೆ, ನೀನೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗಬೇಡ, ಬಟ್ಟೆ ಅದು ಇದು ಅಂತಂತ. ನಂಗೆ ಇಷ್ಟು ಕಳಿಸಿದೆಯಲ್ಲ ಅದೇ ಖುಷಿ ನನಗೆ ಅಂತ ಹೇಳಿದೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಇದ್ದ. ಅದು ರೊಟ್ಟಿ ಬಂದಮೇಲೆ ನೆಕ್ಸ್ಟ್ ವೀಡಿಯೋ ರೊಟ್ಟಿದೇ ಆಗಿರುತ್ತೆ. ರೊಟ್ಟಿ ತಿಂದು ರಿಯಾಕ್ಷನ್ ಹೆಂಗಿತ್ತು ಅಂತ ಬ್ಲಾಗ್ ಮಾಡಿ ಹಾಕ್ತೀನಿ. ಅದು ರೊಟ್ಟಿಗೋಸ್ಕರ ವೆಯ್ಟಿಂಗ್. ಅದೊಂದೇ ಇವಾಗ ಇದು ಜೋಳದ ರೊಟ್ಟಿ ತಿನ್ನಬೇಕು, ಅದೊಂದೇ ಡ್ರೀಮ್. ಈಗ ಫುಲ್ಫಿಲ್ ಮಾಡ್ತಾ ಇದ್ದಾನೆ ನಮ್ಮ ಸಿದ್ದು. ಅದು ಏನೋ ನನಗೆ ಸಿಕ್ಕಾಪಟ್ಟೆ ಖುಷಿ. ನನಗೆ ಅವನ ಮೇಲಿರೋ ಒಂದು ತಮ್ಮ ಅನ್ನೋ ಒಂದು ಬಾಂಡಿಂಗು ನಮ್ಮ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೈತೆ. ಯಾವಾಗಲೂ ಹಿಂಗೆ ಇರಲಿ, ಹಿಂಗೆ ಉಳಿಸ್ಕೋತೀವಿ. ಮತ್ತು ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಥ್ಯಾಂಕ್ ಯು ಸೋ ಮಚ್ ಇದ್ದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ರೊಟ್ಟಿ ಜೊತೆ, ಓಕೆನಾ? ಬಾಯ್, ಟೇಕ್ ಕೇರ್ ಆಲ್. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂಚಿತವಾಗಿ ನಾಳೆನೂ ವ್ಲಾಗ್ ಮಾಡ್ತೀನಿ, ನಾಳೆ ಮತ್ತೊಂದು ಸತಿ ವಿಶ್ ಮಾಡ್ತೀನಿ. ಇವಾಗ ಅಡ್ವಾನ್ಸ್ ಹ್ಯಾಪಿ ಯುಗಾದಿ, ಓಕೆನಾ? ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ಹೇಳೋದು ಮರ್ತ್ಕೊಂಡೆ. ಹಿಂಗೆ ಒಂದಿನ ನಾನು ಸಿದ್ದಿಬ್ರು ಒಂದು ಲೈವಲ್ಲಿ ರೊಟ್ಟಿ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಆಗ ಧಾರವಾಡದಿಂದ ಗಿರೀಶಣ್ಣ ಮತ್ತು ಸಿಹಿ ಅಕ್ಕ ಅಂತ, ಅವರು ಹಸ್ಬೆಂಡ್ ಆ್ಯಂಡ್ ವೈಫು, ಅವರು ನಮ್ಮ ಲೈವಲ್ಲಿ ರೆಗ್ಯುಲರಾಗಿ ಬರೋರು. ಆವಾಗ ಸಿಹಿ ಅಕ್ಕ ಹೇಳ್ತು, ಅಯ್ಯೋ ಉಷಮ್ಮ ನಿಮ್ಮ ಅಡ್ರೆಸ್ ಕಳಿಸಿ, ನನಗೆ ನಾನೇ ಕಳಿಸ್ಕೊಡ್ತೀನಿ ರೊಟ್ಟಿನ ಪಾಪ ಅಂತಂತ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಗಿರೀಶಣ್ಣ ಇವರು ಸಿಹಿ ಅಕ್ಕನಿಗೆ ಹೆಲ್ತು ಸ್ವಲ್ಪ ಅಪ್ಸೆಟ್ ಆಗೈತೆ, ಹುಷಾರಿಲ್ಲಾರು 1 ವಾರದಿಂದ. ಇಲ್ಲಾಂದ್ರೆ ಅವ್ರು ಕಳಿಸಿರೋರು. ಇವತ್ತು ಬೆಳಿಗ್ಗೆನೂ ಒಂದು ಲೈವಲ್ಲಿ ಸಿಕ್ಬಿಟ್ಟಂಗೆ ಅಂತು, ಅಯ್ಯೋ ಉಷಮ್ಮ ನನಗೆ ಹಿಂಗೆ ಹುಷಾರಿಲ್ಲ, ಇಲ್ಲಾಂದರೆ ನಾನು ಮನೆಯಿಂದ ನಾವೇ ಖುದ್ದಾಗಿ ರೆಡಿ ಮಾಡಿಸಿ ನಿಮಗೆ
ಪೋಸ್ಟ್ ಮಾಡಿರವೆ. ಅವ್ರೇನು ಒಂದು ಸತಿ ಅಂತಿದ್ರು, ಸಿದ್ದು ಅಂತಿದ್ದ, ಗಿರೀಶಣ್ಣ ಬರೀ ರೊಟ್ಟಿ ಮಾತ್ರ ಕಳಿಸಿ ಆಮೇಲೆ ಧಾರವಾಡ ಪೇಡ ಕಳಿಸ್ಬಿಟ್ರ, ಮೊದಲೇ ಈ ಅಮ್ಮ ಟೀಗೆ ಒಂದು ಡಜನ್ ಕುಡಿದಲ್ಲ ಸಂಜೆ ತನಕ, ಸ್ವೀಟ್ ಕಳಿಸ್ಬೇಡಿ ಅಂತ ರೇಗಿಸ್ತಿದ್ದ. ಅವರು ರೊಟ್ಟಿ ಕಳಿಸ್ಬೇಕು ಅಂತಂದ ಪಾಪ ಅವರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಖುಷಿಯಿಂದ. ನಂಗೊಂಥರ ಇವ್ರು ಕೊಡೋ ಪ್ರೀತಿನ ನಿಜವಾಗ್ಲೂ ನಂಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಯ್ತಾಯಿಲ್ಲ. ಪಾಪ ಎಲ್ಲೋ ಕೂತು ಎಲ್ಲೇ ಅವ್ರಿಗೂ ನಮ್ಗೆ ಎಷ್ಟೊಂದು ದೂರ, ಧಾರವಾಡಲ್ಲಿ ನಮ್ಮ ಚಾಮರಾಜನಗರಲ್ಲಿ ಪಾಪ ಅವ್ರು ಅಲ್ಲಿಂದ ಕಳಿಸ್ತೀನಿ ಅಂತಂತಾರಲ್ಲ. ನನಗೆ ಅದನ್ನು ಕೇಳಿದ್ದೀನಿ ನಿಜವಾಗ್ಲೂ. ಗಿರೀಶಣ್ಣ ನಾನು ನಿಜ ಹೇಳ್ತಿರೋದು ಇದನ್ನ. ನೀವು ಇವತ್ತು ಬೆಳಗ್ಗೆ ಹೇಳಿದ್ರಿ ಗೊತ್ತಾ, ಅಯ್ಯೋ ಉಷಮ್ಮ ಅಕ್ಕಂಗೆ ಹುಷಾರಿಲ್ದಿರೋ ಕಾರಣ ರೊಟ್ಟಿ ಕಳ್ಸೋ ಡಿಲೇ ಆಯಿತು ಅಂತ ನಾನು ನಂಬ್ತಿರೋ ಬಿಡ್ತಿರೋ. ನನಗೆ ರೊಟ್ಟಿನ ನೀವು ಕಳಿಸಿ, ನಾನು ತಿಂದಷ್ಟೇ ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ನನಗೆ ನೀವು ನಿಜವಾಗ್ಲೂ ಕಳಿಸ್ಲೇಬೇಡಿ, ನಂಗೆ ಅಷ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಆ ಮಾತಿನ ಕೇಳಿನೇ. ಥ್ಯಾಂಕ್ ಯು ಸೋ ಮಚ್ ಗಿರೀಶಣ್ಣ, ನಾನು ಸಿಹಿ ಅಕ್ಕ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ರೀತಿ ವಿಶ್ವಾಸಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಆಯಿತಾ. ಅಂತಂದರೆ ನನಗೆ ಗೊತ್ತಿಲ್ಲ ಗುರಿ ಇಲ್ಲ, ನನ್ನ ಪರಿಚಯ ಇಲ್ಲ, ಇಷ್ಟೊಂದು ಪ್ರೀತಿ ಕೊಡ್ತಿರಲ್ಲ, ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ. ಅದು ಹೇಳೋಕ್ಕೆ ಆಗಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್. ಮತ್ತು ಬಾಯ್. ನೆಕ್ಸ್ಟು ಬಾಯ್ ಹೇಳ್ತಾ ಇದೇ ಅಂದ್ಕೋಬೇಕಿದೆಯಾ ನೀವು ಅಮ್ಮ ಬಾಯ್ ಅಂತಾಳೆ, ಅಷ್ಟೊತ್ತಿಂದ ಲೈವ್ ಎಂಡ್ ಮಾಡೋಕ್ಕಿಲ್ಲ ಅಂತ ಬೈಕೋಬಿಡಿ. ಇವಾಗ ಬಾಯ್ ಮಾಡ್ತಿದ್ರು. ಓಕೆನಾ, ಬಾಯ್, ಟೇಕ್ ಕೇರ್ ಆಲ್.